ಕೊಡಲೇಬೇಕು. 53 ಜನ ಹೈಜಾಕ್ ಮಾಡಿದಿರ ಅಂತ ಹೇಳಿದ್ರಲ್ಲ. ಹೈಜಾಕ್ ಅಂತ ಹೇಳಿಲ್ಲ, ಕರ್ಕೊಂಡು ಹೋಗಿದ್ರು ಕೂಡ ಹಾಕಿದ್ರಂತೆ. ಓಟ್ ಹಾಕುವಾಗ ಅವ್ರಿಗೆ ಕೈ ಇಟ್ಕೊಂಡು ಹಾಕ್ಸಿಲ್ಲ. ಅಭಿಮಾನ ಇದ್ರೆ ಹಾಕ್ಬೋದಾಗಿತ್ತು. ಹೌದು ಎಷ್ಟು ಹೇಳ್ತೀನಿ ನೋಡಿ. ಯಾಕೆ ಹತ್ರ ಅಂತ ಕೇಳ್ತಾ ಇದ್ದೀನಿ ನಾನು. ಗ್ರೌಂಡ್ ಅಲ್ಲಿ ನೀವ್ ಹೇಳಿದ್ ಏನಂದ್ರೆ ಕೂಡ ಹಾಕಿದ್ರು ಬೆದರಿಸಿದ್ರು ಅಂದ್ರಲ್ಲ, ಅದ್ರ ಬೂತ್ ಒಳಗೆ ಅವ್ರನ್ನ ಮಾತ್ರ ಅಲ್ಲ ಕಳಿಸಿದ್ದು, ಅವ್ರು ಹಾಕ್ಬೋದಾಗಿತ್ತು. ಅದೇ ನಾನು ತಮ್ಗೆ ಹೇಳ್ತಾ ಇರೋದು. ತಾವೇನು ಹೇಳಿದ್ರು, ಸೋಲಿನ ಭಯ ಬಂದಿತ್ತು, ಅದಕ್ಕೆ ಅವರು ನಮ್ಮ ಮೇಲೆ ಈ ರೀತಿ ಹೈಜಾಕ್ ಮಾಡಿದಾರೆ ಅಂತ ಹೇಳಿದ್ರು. ಸೋಲಿನ ಭಯ ಅವ್ರಿಗೆ ಬಂದಿತ್ತ, ನನಗೆ ಬಂದಿತ್ತ? ಸೋಲಿನ ಭಯ ಬಂದಿದ್ದಕ್ಕೆ ಅವರು 10 ದಿವಸ ಮುಂಚಿತವಾಗಿ ಪ್ರವಾಸ ಕರ್ಕೊಂಡೋಗಿದ್ದು, ಅಲ್ಲಿ ಹೋಗ್ಬಿಟ್ಟು ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪ್ರಮಾಣಗಳು ಮಾಡಿಸಿದ್ದು, ಇನ್ನೊಂದು ದೇವಸ್ಥಾನದಲ್ಲಿ 2-3 ಕಡೆ ಪ್ರಮಾಣಗಳು ಮಾಡಿಸ್ಕೊಂಡು ಬಂದು ರಾತ್ರಿ ರೆಸಾರ್ಟಲ್ಲಿ ಕುಡಿಸ್ಕೊಂಡು ಮತ್ತೆ ಹಾಲು ಅದ್ರ ಮೇಲೆ ಧರ್ಮಸ್ಥಳದ ಫೋಟೋ ಇಟ್ಕೊಂಡು ಅದ್ರ ಮೇಲೆ ಪ್ರಮಾಣಗಳು ಮಾಡಿಸ್ಕೊಂಡು ಅವ್ರ ಮುಂದೆ ಎಲ್ಲ ಏನು ಸ್ಪರ್ಧೆ ಮಾಡಿದ್ದಾರೆ ಅವ್ರ ಅಭ್ಯರ್ಥಿ ನನಗೆ ಇದೇ ಚುನಾವಣೆ ಗಳೋ ಅಂತ ಹತ್ತು ನಾನು ಈ ರೀತಿ ಚುನಾವಣೆ ಸೋತೋಗ್ಬಿಟ್ಟೆ, ನಾನು ಏನೋ ಆಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹತ್ತು ಬಿಟ್ಟಿದ್ದು. ಇವೆಲ್ಲ ಮನಸ್ಸು ಕರಗ್ತದೆ. ಮನುಷ್ಯರಲ್ವಾ ನಾವು? ಸುಮಾರು 65 ವರ್ಷ, 67 ವರ್ಷ, 68 ವರ್ಷದ ವಯಸ್ಸಿನ ಒಬ್ಬ ತಾಲೂಕಿನ ಜಾತ್ಯತೀತ ಜನತಾದಳದ ಅಧ್ಯಕ್ಷರು ಕಾಡಳ್ಳಿ ನಾಗರಾಜ್ ಅವರು ಅಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾರೋ ಸ್ವಲ್ಪ ಯೋಚನೆ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಮನಸ್ಸು ಕರಗ್ತದಲ್ವಾ? ಇಷ್ಟು ದೊಡ್ಡವರು ಅಳ್ತಾವನೆ, ಇದು ಕಡೆ ಚುನಾವಣೆನ ಪಾಪ ಅಂತವನೆ ಅನ್ನೋದು ಇರ್ತದಲ್ವಾ? ಯಾರು ಸಿಂಪತಿ ಕ್ರಿಯೇಟ್ ಮಾಡಿಸ್ಕೊಂಡಿದ್ದು? ಇವೆಲ್ಲ ಈ ನಾಟಕಗಳಲ್ಲಿ ಆಡಿದ್ದು ಯಾರು? ನಾನು ಯಾರು ಮುಂದೆ ಅಲ್ಲ, ನಾನೇ ಹೇಳ್ತಾ ಇದ್ದೀನಲ್ಲ. ಈಗ ಕಾಡಳ್ಳಿ ನಾಗರಾಜ ಅಣ್ಣ ಅಂತಾನೆ ಹೇಳ್ತಾ ಇದ್ದೀನಿ. ನನಗೆ ಅವರಿಂದ ಬಂದು ಹೇಳಿದ್ದು, ಅಣ್ಣ ಅವ್ರುಗಳು ಅಂತ ಹತ್ತು ಬಿಟ್ರಣ, ಅದರಿಂದ 4 ಜನ ಅಯ್ಯೋ ಅಂದ್ಬಿಟ್ರಣ. ಅದಕ್ಕೆ ಮುಂಚೆ ಇಲ್ಲಣ್ಣ ಗಳು ಅಂತ ಹತ್ತು ಬಿಟ್ರಣ ಅಂತ ಒಬ್ರು. ಕೆಲವರು ಪ್ರಮಾಣಗಳು ಮಾಡೋದು, ಕೆಲವ್ರು ಬಂದು ಅಣ್ಣ ನಮ್ಗೆ ಕೊಟ್ಟಿರೋ ಟಾರ್ಚರ್ಗೆ ನಾವು ಬದುಕಬಾರ್ದು ಅಣ್ಣ, ಈಗ ಆ ಪರಿಸ್ಥಿತಿ ಕೊಟ್ಟಿದ್ದಾರೆ, ನಾಳೆ ಯಾರಾದ್ರೂ ಬರಲಿ JDS ಅಂತ ಹೇಳ್ಬಿಟ್ಟು ನಮ್ಮ ಊರೊಳಗೆ ಬರಲಿ ಅಂತ ಮಾತಾಡ್ದ ಮನುಷ್ಯ ಇವ್ರು ಕೇಳಿದ್ರು. ಆಗ್ಬೋದು, ಸ್ವಲ್ಪ ಮಟ್ಟಕ್ಕೆ ಆಗಿರ್ಬೋದು. ಅಲ್ಲ ಸ್ವಲ್ಪ ಮಟ್ಟ ಅಲ್ಲ ಎಕ್ಸಾಂಪಲ್ಸ್ ಎಲ್ಲ ಹೇಳಿದೀವಿ. ಇಂಥವಾಗಿದೆ ಇಂಥವಾಗಿದೆ ಅಂತ. ಕೆಲವು ಆಣೆ ಪ್ರಮಾಣಗಳಿಗಾಗಿರ್ಬೋದು, ಕೆಲವು ಹತ್ತಾಗ ಸಿಂಪತಿ ಕ್ರಿಯೇಟ್ ಆಗಿರ್ಬೋದು, ಇನ್ನು ಕೆಲವರು ಅವ್ರು ಭಯ ಬೀಳಿಸಿದಾಗ ಭಯಕ್ಕೆ ಬೆದರಿರ್ಬೋದು. ಇವೆಲ್ಲ ಇರ್ತದಲ್ಲ. ಫ್ರೀಯಾಗಿ ಬಿಟ್ಟಿದ್ದಿದ್ರೆ ಮತದಾರರು ಏನಿದ್ದಾರೆ ಡೆಲಿಗೇಟ್ಸ್ ಎರಡೂ ಪಕ್ಷದವರು, JDS ಆಗ್ಬೋದು ಕಾಂಗ್ರೆಸ್ ಆಗ್ಬೋದು, ಫ್ರೀಯಾಗಿ ಬಿಟ್ಟಿದ್ದಿದ್ರೆ ನೀವು ಕ್ಯಾಂಡಿಡೇಟ್ಸ್ ನೀವು ಯಾರು ಬೆಂಬಲ ಕೊಡಿ, ನೀವು ಯಾರಿಗಾದ್ರೂ ಮತ ಕೇಳಿ, ನಿಮ್ಮ ಪಕ್ಷದವ್ರಿಗೆ ಹೋಗಿ ನೀವು ಮತ ಕೇಳಿ ಬೇಡ ಅಂತ ಹೇಳಿಲ್ಲ. ಬಿಟ್ಟಿದ್ದಿದ್ರೆ ಅಲ್ಲಿ ಗೆದ್ದಿದ್ರೆ ಅದು ನಿಜವಾದ ಗೆಲುವು ಅಂತ ನಾನು ಹೇಳ್ತೀನಿ. ಯಾರು ಯಾಕೆ ಪ್ರಮಾಣ ಮಾಡಿಸಿದ್ದಕ್ಕೆ? ಪ್ರೀತಿಯಿಂದ ಆರಾಮಾಗಿ ಜಾಲಿಯಾಗಿ ಹೋಗ್ಬಿಟ್ಟು ಟ್ರಿಪ್ ಬರ್ಬೋದು. ಪ್ರಮಾಣ ಮಾಡಿಸಿದ್ಯಾಕೆ? ಕಾರ್ ಎತ್ಕೊಂಡೋಗ್ಬಿಟ್ಟು ಡೆಲಿಗೇಟ್ಸ್ ಮನೆ ಹತ್ರ ಬಲವಂತ ಕೂಡಿಸ್ಕೊಂಡು ಬಂದಿದ್ಯಾಕೆ? ನಾನು ಬರೋಕ್ಕಾಗಲ್ಲ, ನನ್ನ ಮನೆಯಲ್ಲಿ ಒಂದು 4-5 ಹಸುಗಳಿದೆ, ನಾನು ನೋಡ್ಕೋಬೇಕು, ನನ್ನ ಮನೇಲಿ ಯಾರು ಇಲ್ಲ, ನಾನು ನನ್ನ ಹೆಂಡತಿ ಇಬ್ಬರೇ ಇದ್ದೀವಿ, ನೋಡ್ಕೊಳಕ್ಕಾಗದೆ. 1000 ರೂಪಾಯಿ ಕೂಲಿ ಕೊಡ್ತೀವಿ, ಕೂಲಿಯವ್ರನ್ನ ಇಟ್ಕೊಳ್ಳಿ, 2000 ಕೊಡ್ತೀವಿ, ಕೂಲಿ ಇಟ್ಕೊಳ್ಳಿ, ನೀನು ಬಂದುಬಿಡು ಅಂತ ಹೇಳ್ಬಿಟ್ಟು ಶಾಸಕರ ಮನೆ ಹತ್ರಕ್ಕೆ ಹೋದಾಗ, ಅಷ್ಟು ದೊಡ್ಡ ಮನುಷ್ಯ ಒಬ್ಬ ಬಡವನ ಮನೆ ಹತ್ರಕ್ಕೆ ಹೋದಾಗ ತಲೆ ಬಗ್ಸ್ತಾನೆ. ಯಾರಾದ್ರೂ ಗೌರವ ಕೊಟ್ಟೆ ಕೊಡ್ತಾನೆ. ಇವಾಗ ಏನ್ ಟ್ರೆಂಡ್ ಐತಿದೆ ಅಂದ್ರೆ ತಾಲೂಕಲ್ಲಿ ಸೋತಿರೋರು ಗೆದ್ದಿರೋರು ವೋಟರ್ ಹತ್ರ ಹೋಗಿ ನೀನ್ ನನ್ಗೆ ವೋಟ್ ಹಾಕಿಲ್ಲ, ದುಡ್ಡು ಕೊಡು, ನನ್ ಕೊಟ್ಟರು ದುಡ್ಡು ಅಂತ ಇದಾರೆ. ಒಂದು ವಿಷಯ ತಮ್ಗೆ ಹೇಳ್ತೀನಿ, ಕೇಳ್ಬಿಡ್ತೀನಿ, ದುಡ್ಡು ಕೇಳ್ತಾ ಇದಾರೆ. ನೀವೇನೋ ಆ ತರ ಪ್ರಯತ್ನ ಮಾಡ್ತೀರಾ? ಒಂದು ವಿಷಯ ತಮ್ಗೆ ಹೇಳ್ತೀನಿ. ಮಾಡಿದ್ರೆ ಮಾರಂಡಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲೊಂದು ವಿಲೇಜ್ ಇದೆ. ಒಬ್ಬ SC ಹುಡುಗ ನಾರಾಯಣ ಸ್ವಾಮಿ ಅಂತ ಹೇಳ್ಬಿಟ್ಟು ಸೆಕ್ರೆಟರಿ, ಅವ್ರ ತಾಯಿ ಪ್ರೆಸಿಡೆಂಟ್, ನನಗೆ ತುಂಬ ಆತ್ಮೀಯ. ನಾನು ಮನೆಗೆ ಕರೆಸಿ ಕೇಳಿದೆ, ನಿನ್ನ ಮತ ನನಗೆ ಬೇಕು. ಕುಳಿತುಕೊಂಡಿದ್ದ. ನಿನಗೇನು ನಿನ್ನ ಫ್ರೆಂಡು ಓಟ್ಗೋಸ್ಕರ ಅಲ್ತಿದ್ರು, ನೀನು ಏನು ಬೇಕಾದ್ರೆ ನಿನಗೋಸ್ಕರ ನಾನು ಮಾಡ್ತೀನಿ ಅಂತ ಹೇಳಿದೆ. ಬಡವ ಒಂದು ಮಾತು ಹೇಳ್ದ, ಅಡ ನೀನು ಅಂದರೆ ನನಗೆ ಗೌರವ, ನಾನು ಮಾತು ಕೊಟ್ಟಿದ್ದೀನಿ, ದಯವಿಟ್ಟು ನಾನು ಬೇಡ, ನೀನೇನು ಕೊಡಬೇಡ, ನಿನ್ನ ಹತ್ರ ವಿಶ್ವಾಸ ಇದೆ ಅಷ್ಟೇ, ನಿನ್ನ ಮಾತು ಕೊಟ್ಟು ನನ್ನ ಅವ್ರ ಮತ ಅವ್ರಿಗೆ ಕೊಡ್ತೀನಣ್ಣ, ನನ್ನ ಕಷ್ಟದಲ್ಲಿ ಯಾರೋ ಒಬ್ರು ನಾನು ಅವ್ರ ಮಾತು ಕೊಟ್ಟಿದ್ದೀನಿ, ಅವ್ರ ಮಾತು ಕೊಡ್ತೀನಿ ಅಂತ ಹೇಳ್ದ. ಅದು ಕರೆಕ್ಟ್ ಅಂತೀರಾ ತಪ್ಪು ಅಂತೀರಾ? ಅದನ್ನೇನಂತಿರ್ತಾವು? ಬಡವ, ಒಂದು ಹೊತ್ತಿಗೆ ನಡೆಯೋದು ಕಷ್ಟ. ಒಬ್ಬ SC ಹುಡುಗ, ನಾನು ಅವ್ನು ಕೇಳಿದ್ರೆ ನಾನು ಏನು ಬೇಕಾದ್ರೂ ಮಾಡ್ಬೇಕು. ನನ್ನ ಫ್ರೆಂಡ್ ಅವನು ಕರೆಸಿ ಕೇಳಿದೆ, ಮನೆಗೆ ಬಂದ, ಅಣ್ಣ ನಾನು ನಿನ್ಗೆ ಓಟ್ ಹಾಕೋಕ್ಕಾಗಲ್ಲ, ದಯವಿಟ್ಟು ನಾನು ತಪ್ಪು ತಿಳ್ಕೊಬೇಡ, ನಾನು ಮಾತು ಕೊಟ್ಬಿಟ್ಟಿದ್ದೀನಿ ಅಂತಂದ.
ಇದಾರ ತಾಲೂಕಲ್ಲಿ ಅವನೊಬ್ಬನೇ ಅಷ್ಟು ನಿಯತ್ತಾಗಿ ಹೇಳಿರ್ತಕ್ಕಂಥವನೊಬ್ಬನೇ. ಬೇರೆಯವ್ರಿಗೆಲ್ಲ ಮೋಸ ಮಾಡಿದ್ರು ಸರ್ ಹಾಗಾದ್ರೆ? ಬೇರೆಯವ್ರು ಯಾರು ಆ ರೀತಿ ಓಪನ್ ಆಗಿ ಹೇಳಿಲ್ಲ, ಮೋಸ ಅಂತ ಹೇಳಿಲ್ಲ, ಯಾರು ಮಾತಾಡಿಲ್ಲ, ಅವ್ರೊಬ್ಬರೇ ಮಾತಾಡಿರೋದು ನನ್ನ ಹತ್ರ. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅಲ್ಲ ಸರ್, ನಾನು ಕೇಳಿದ್ದು ಬೇರೆ, ನೀವು ಹೇಳ್ತಿರೋದು. ನೀವು ಅದಕ್ಕೆ ನಾನು ಹೇಳ್ತಾ ಇರೋದು, ನೀವು ಕೇಳಿದ್ದು ನನಗೆ ಅರ್ಥ ಆಯ್ತು. ಕೊಟ್ಟಿರೋವ್ರನ್ನ ನೀವು ದುಡ್ಡು ಕೇಳ್ತಾ ಇದ್ದೀರಾ ಅಂತ. ದುಡ್ಡು ಕೇಳ್ತಾ ಇದ್ದಾರೆ. ನಾನೊಂದು ವಿಷಯ, ನಾನು ತಮಗೊಂದು ವಿಷಯ ಹೇಳ್ತೀನಿ. ದುಡ್ಡು ಯಾರು ಕೂಡ ಕಳ್ತನ ಮಾಡ್ಕೊಂಡು ಬಂದಿರಲ್ಲ, ಎಲ್ಲರೂ ಕಷ್ಟಪಟ್ಟೆ ಸಂಪಾದನೆ ಮಾಡಿರ್ತಾರೆ. ಕೊಟ್ಟಿರೋದು ಈಗ ಎಷ್ಟೆಷ್ಟು ದುಡ್ಡು ಕೊಟ್ಟವರು ಒಬ್ಬೊಬ್ಬರು ದೊಡ್ಡ ದೊಡ್ಡ ಅಮೌಂಟಲ್ಲೇ ಕೊಟ್ಟದಂಗೆ ಕೇಳ್ತಾ ಇದ್ದಾರೆ. ನಾನು ಓಟ್ ಆಗಲ್ಲ ಅಂತ ಹೇಳಿದ್ಮೇಲೆ ನಾರಾಯಣ ಸ್ವಾಮಿ ಥರ ಯಾಕೆ ಹೇಳ್ಬಾರ್ದಾಗಿತ್ತು ಅಂತ ಹೇಳ್ತೀನಿ ನಾನು. ದುಡ್ಡು ಈಗ ಯಾರೋ ನಾನು ರಘುಪತಿ ಡೈರೆಕ್ಟ್ರು, ರಘುಪತಿ ನನ್ನ ಹತ್ರ ಬರ್ತಾರೆ, ನಾನು ನಿಮ್ಗೆ ಮತ ಕೊಡ್ತೀನಿ ಅಂತ ಹೇಳ್ತಾರೆ, ನಾನು ಅವ್ರ ಹತ್ರ ದುಡ್ಡು ತಗೊಳ್ತಾರೆ. ಮತ್ತು ನಾವು ಎಸ್ ಕುಮಾರ್ ಹತ್ರ ಹೋಗ್ತಾರೆ, ಕುಮಾರ್ ಹತ್ರ ನೀನು ಮೋಟ್ ಕೊಡ್ತೀನಿ ದುಡ್ಡು ತಗೋಬೋದಾ? ನಾನು ತಪ್ಪು ಅಂತ ಹೇಳ್ತೀನಿ. ನಾನು ಅಂತ ಹೇಳ್ತೀನಿ, ಎಲ್ಲರೂ ನಾರಾಯಣ ಸ್ವಾಮಿ ಥರ ನಡ್ಕೋಬೇಕು ಅಂತ ಹೇಳ್ತೀನಿ. ನಾರಾಯಣ ಸ್ವಾಮಿ ತಾಲೂಕಿಗೆ ಮಾದರಿ ಆಗಬೇಕು ಅಂತ ಹೇಳ್ತೀನಿ. ತಪ್ಪದು ಯಾರೇ ಮಾಡಿದ್ರು ತಪ್ಪು ಅಂತ ಹೇಳ್ತೀನಿ. ಮಾಡಬಾರ್ದು ಅದು, ಮಾಡಬಾರ್ದು ಅದು. ಈಗ ಒಂದೇ ವಿಷಯ ಹೇಳ್ತೀನಿ, ನಾನು ಚುನಾವಣೆ ಸ್ಪರ್ಧೆ ಮಾಡುವಂಥ ಸಮಯದಲ್ಲಿ ಬಿಫೋರ್ ಆಗಿ ಎಲ್ಲರನ್ನ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ. ನಾನು ಸ್ಪರ್ಧೆ ಮಾಡಿದ್ರೆ ನೀವು ಮತ ಕೊಡ್ತೀರಾ ನನಗಂತ ಕೇಳಿದ್ದೆ. ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ನಾನು ಅದೇ ವಿಶ್ವಾಸದಲ್ಲಿ ನಾನು ಚುನಾವಣೆ ಸ್ಪರ್ಧೆ ಮಾಡಿದೆ. ನನ್ನ ಕೈಲಾದಷ್ಟು ನಾನು ಕಷ್ಟಪಟ್ಟೆ. ನನಗೆ ಮಾತು ಕೊಟ್ಟು ನನ್ನ ಜೊತೆಯಲ್ಲಿ ಇನ್ನೊಬ್ಬರು ಮತ ಕೊಟ್ಟಾಗ ನಾನೇನಾಗ್ತೀನಿ? ಅದು ಕರೆಕ್ಟು ಅಂತೀರಾ? ಯಾರು ಮಾಡಿದ್ರು ತಪ್ಪೇ ಅಲ್ವಾ ಅದು? ಬೆಳಗ್ಗೆ ನನಗೊಬ್ಬ ಫೋನ್ ಮಾಡ್ದ, ಅವ್ರ ಹೆಸರು ಬೇಡ, ಕಾಡಿನಲ್ಲಿ ತುಂಬ ಆತ್ಮೀಯರು, ಏನಪ್ಪ ಫೋನ್ ಮಾಡಿದ್ದೀನಿ ಅಂತ ಹೇಳ್ದೆ. ಅಣ್ಣ ಎಲ್ಲಿದ್ದೀರಾ ಅಂತ ಹೇಳ್ದ. ಏನು ಯಾಕಪ್ಪ ಅಂದರೆ, ಅಣ್ಣ ನಾನು ನಿನ್ನ ದುಡ್ಡು ವಾಪಸ್ ಕೊಡ್ಬೇಕಣ್ಣ ಅಂತ ಹೇಳ್ದ. ಸರಿಯಪ್ಪ ನಾನು ಸಿಗ್ತೀನಿ ಬಾಪ ಅಂದೆ. ನಾನು ನೀನು ಓಟ್ ಹಾಕಿಲ್ಲಣ್ಣ ಅಂತ ಹೇಳ್ದ. ಅವ್ರ ಹೆಂಡತಿ ಮೇಲೆ ಮಕ್ಕಳ ಮೇಲೆಲ್ಲ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ದ. ನಾನು ಹೆಂಡತಿ ಮೇಲೆ ಪ್ರಮಾಣ ಮಾಡ್ತೀನಿ, ನನ್ನ ಮಕ್ಕಳ ಮೇಲೆ ಪ್ರಮಾಣ ಮಾಡ್ತೀನಿ. ಒಂದು ದೊಡ್ಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವನು ಅವ್ರ ಹೆಂಡತಿ ಮುಂದೆ ಹೇಳ್ದ, ಪ್ರಮಾಣ ಮಾಡ್ತಾ ಇದ್ದೀನಿ ನಾನು ನಿನ್ಗೆ ಓಟ್ ಮಾಡ್ತೀನಿ ಅಣ್ಣ, ಇನ್ಯಾರ ಮೇಲೆ ಪ್ರಮಾಣ ಮಾಡ್ಬೇಕು ಹೇಳು ಅಂತ ಹೇಳ್ದ. ಆ ಮನುಷ್ಯ ಇವತ್ತೊಂದು ದಿನ ಯಾಕೆ ಸರ್ ಹೇಳ್ಬೇಕು? ಯಾಕಂದ್ರೆ ನಾವು ಫ್ಯಾಮಿಲಿ ಹೆಸರು ಹೇಳ್ತಾ ಇದ್ದೀವಿ, ಫ್ಯಾಮಿಲಿ ಬಗ್ಗೆ ಮಾತಾಡ್ತಾರೋ ಆ ಹೆಸರು ಹೇಳ್ಬಾರ್ದು. ನಾನು ಹೇಳ್ಬಾರ್ದು. ಹೇಳ್ದ, ಆಯ್ತಪ್ಪ ತಂದು ಕೊಡಪ್ಪ ತಗೊಳ್ತೀನಿ ಅಂತ ಹೇಳ್ದೆ. ದುಡ್ಡು ಕೊಡ್ತೀರಾ? ಯಾರು ಚುನಾವಣೆ ಮಾಡ್ಕೊಳ್ಳಲ್ಲ. ಕೊಟ್ಟಿದ್ದೀವಿ. ಕೊಟ್ಟಿಲ್ಲ ಅಂತ ಯಾಕೆ ಹೇಳ್ಬೇಕು? ಕೊಟ್ಟಿದ್ದೀವಿ. ನಿಜಾನೇ. ನನ್ನ ಶಕ್ತಿ ಇದೆ ಅಷ್ಟು ನಾನು ಕೊಟ್ಟಿದ್ದೀನಿ. ಇಲ್ಲ ಅಂತ ಹೇಳ್ತಾ ಇಲ್ವಲ್ಲ, ಅದೇ ಹೇಳ್ತಾ ಇರ್ತೀನಲ್ಲ. ನನ್ನ ಶಕ್ತಿ ಏನಿದೆ ನಾನು ಕೊಟ್ಟಿದ್ದೀನಿ. ಓಟ್ ಹಾಕಿದ್ದು ಇದಕ್ಕೆ. ಈಗ ಇದೆಲ್ಲ ಓಪನ್ ಸೀಕ್ರೆಟ್. ಇದೆಲ್ಲ ಓಪನ್ ಸೀಕ್ರೆಟ್. ನಾನೇನು ಮುಚ್ಚಿ ಮಾಡಿ ಇಟ್ಕೊಂಡು ನಾನು ಸತ್ಯಹರಿಶ್ಚಂದ್ರ ನಾನು ಹೇಳ್ತಾ ಇಲ್ಲ. ನಾನು ಕಷ್ಟಪಟ್ಟಿರೋ ದುಡ್ಡನ್ನ ನಮ್ಮ ಅಣ್ಣ ತಮ್ಮಂದ್ರೆ ನಾವು ಕಷ್ಟಪಟ್ಟು ಸಂಪಾದನೆ ದುಡ್ಡು ನನ್ನ ಸ್ನೇಹಿತರು ನಾನು ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನಲ್ಲಿ ನಾನು ಸ್ವಲ್ಪ ಕೊಟ್ಟಿದ್ದೀನಿ. ನಿಜಾನೇ. ತಪ್ಪು ಅಂತ ಹೇಳ್ತೀನಿ. ಈಗ ಮತ್ತೆ ಇನ್ನೊಬ್ರು ಯಾರು ಹೇಳಿದ್ರು, ಇನ್ನೊಬ್ರು ಯಾರು ಕೇಳ್ತಾ ಇದ್ರು ಆಗಲೇ ನಮ್ಮ ರಘುನಗರ್, ಈ ಚುನಾವಣೆಗೆ ಇಷ್ಟು ಕೋಟಿಗಳು ಖರ್ಚು ಮಾಡೋ ಅವಶ್ಯಕತೆ ಇತ್ತ ಅಂತ. ಈ ಚುನಾವಣೆಗೆ ನನಗೆ ಇದರೊಳಗೋಗೋಷ್ಟವರೆಗೂ ನನಗೆ ಗೊತ್ತಿಲ್ಲ. ನಾನು ಇದರಿಂದ ಸಂಪಾದನೆ ಮಾಡಬೇಕು ಅಂತ ಹೋದವನಲ್ಲ, ಇದರಿಂದ ದುಡ್ಡು ಮಾಡಬೇಕು ಅಂತ ಹೋದವನಲ್ಲ. ನಾನು ಯಾವುದೇ ಅಡ್ಡದಾರಿಯಲ್ಲಿ ಇದುವರೆಗೂ ನಾನು ದುಡ್ಡು ಮಾಡಿರೋನಲ್ಲ. ನಾನು ಕಷ್ಟಪಟ್ಟು ನಾನು ಬಿಸ್ನೆಸ್ಸಲ್ಲಿ ನಾನು ದುಡ್ಡು ಮಾಡಿರೋನು. ನಾನು ಸರ್ಕಾರಕ್ಕೆ ತೆರಿಗೆ ಕಟ್ಟೋವಂಥವ್ನು. ವರ್ಷಕ್ಕೆ 35ರಿಂದ 40 ಲಕ್ಷ ರೂಪಾಯಿ ತೆರಿಗೆ ಕಟ್ಟೋವಂಥವ್ನು ನಾನು. ನನಗೆ ದೇವ್ರ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮ್ಮ ಅಣ್ಣ ತಮ್ಮದು ನಾವು ಒಗ್ಗಟ್ಟಾಗಿದ್ದೀವಿ, ನಾವು ಚೆನ್ನಾಗಿ ನೆಮ್ಮದಿಯಾಗಿ ಬದುಕ್ತಾ ದೇವರೆಲ್ಲ ಅನುಕೂಲ ಕೊಟ್ಟವ್ರೆ. ಅದರಲ್ಲಿ ಇಷ್ಟು ಸಂಪಾದನೆ ಇದೆ ಅಂದರೆ ಹಿಂದೆ ಆಗಿದ್ರಲ್ಲ ಡೈರೆಕ್ಟ್ರು, ಅವ್ರಿಗೆ ಗೊತ್ತಿರ್ಬೋದು ಅದರಲ್ಲಿ ಎಷ್ಟು ಸಂಪಾದನೆ ಇದೆ ಅಂತ. ನನಗಂತೂ ಅದ್ರ ಬಗ್ಗೆ ಗೊತ್ತಿಲ್ಲ, ನನಗೆ ಅದ್ರ ಅವಶ್ಯಕತೆಯೂ ಇಲ್ಲ. ಸ್ವಲ್ಪ ಡೆಲಿಗೇಟ್ಸ್ ಪಕ್ಷ ತಪ್ಪಿಕೊಡ್ತಾ ಇದ್ದಾರೆ. ಏನಂತ? ಅದೇ ನಾನು ಇಷ್ಟೊತ್ತು ಹೇಳಿದ್ದು, ಅದೇ ನಾನು ಹೇಳಿದ್ದು. ಬಲವಂತಕ್ಕೋ ಇಲ್ಲ ಒತ್ತಡಕ್ಕೋ ಇಲ್ಲ ಒಂದು ಯಾವುದೋ ಒಂದು ಸಿಂಪತಿಗೋ ನಾನು ಬರಬೇಕಾಗಿರೋ ಮಾತುಗಳು ಹೋಗಿದೆ. ಆದ್ದರಿಂದ ಇವತ್ತಿನ ದಿನ ನನಗೆ ಅವಕಾಶ ತಪ್ಪಿದೆ ಅಂತ.